ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಚಿತ್ರಾನ್ನ ಕಲರ್ ಇನ್ನೂ ಜಾಸ್ತಿ ಆಗ್ತೈತೆ ಬಿಸಿಲು ಬಂದರೆ. ಅಂಗಳದಲ್ಲಿ ಹೆರಳಿಕಾಯಿ ಚಿತ್ರಾನ್ನ ಸಿದ್ಧವಾಗಿದೆ. ಆಷಾಢ ಕಳೆದು ಶ್ರಾವಣ ಬಂದಮೇಲೆ ಟಾಪ್ ಬರ್ತೀವಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಂಗಳದಲ್ಲಿ ಅಡುಗೆ ಅಲ್ಲ, ತಿಂಡಿ. ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ಕೂತಿದ್ದೀವಿ. ತಿಂಡಿ ಮಾಡಲೇಬೇಕಲ್ಲ, ನಮ್ಮ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಅವ್ರಿಗೆ ತಿಂಡಿ ಬಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ಬೇಕು. ಅದಕ್ಕೋಸ್ಕರ ತಿಂಡಿನೇ ಮಾಡ್ತಾಯಿದ್ದೀವಿ. ಏನು ತಿಂಡಿ ಏನು ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ತುಂಬ ಸಿಂಪಲ್ಲು, ಎಲ್ಲರ ಮನೇಲೂ ಮಾಡೋವಂಥದ್ದೇ. ಬಡವರ ಬಾದಾಮಿ ಅಲ್ಲ, ಕಡಲೆಕಾಯಿನ ಬಡವರ ಬಾದಾಮಿ ಅಂತಾರೆ, ಇದನ್ನ ಬಡವರ ಬಿರಿಯಾನಿ. ಸಿಬಿ ಬೈಲ್ ಬಾಮ್ಮ, ಎಲ್ಲೋಗ್ತೀಯಾ? ಬಾಯ್ಲಿ. ಬೈಲಿ, ಬಾ 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 ಸಿಬಿ ಬಾ ಬಾರೆ. ನೋಡ್ರಿ, ಅಂಗಳದಲ್ಲಿ ಅಡುಗೆ ಮಾಡೋಕ್ಕೆ ಕೂತ್ವಿ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಸಿ ಬಿ ಬಂತು. ಅದು ಸಿ ಬಿ ನಮ್ಮದು ಅಂದರೆ ನಾವು ಸಾಕಿರೋದಲ್ಲ, ಅದು ಬೇರೆ ಯಾರೋ ಸಾಕಿರೋದು, ಅಕ್ಕಪಕ್ಕ ಹೊಲದಲ್ಲಿ ಯಾರೋ ಸಾಕಿರೋದು. ಅದು ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಬರ್ತೈತೆ. ಅದು ಬಂದಾಗ ಒಂಚೂರು ಹಾಲು, ಅನ್ನ ಇಲ್ಲ ಮಜ್ಜಿಗೆನ ಏನಾದರೂ ಕಲಸಿ ಹಾಕಿ ಒಂದು ಚಿಪ್ ಇಟ್ಟಿದ್ದೀವಿ, ತೆಂಗಿನ ಚಿಪ್, ಅದಕ್ಕೆ ಅಂತಲೇ. ಬರ್ತಿದ್ದಂಗೆ ತಗೊಂಡೋಗಲ್ಲಿ ಹಾಕ್ಬಿಟ್ರೆ ಸೀದಾ ತಿಂದುಬಿಡ್ತೈತೆ, ತಿಂದು ಹೋಗ್ಬಿಡ್ತೈತೆ, ಇರೋದೇ ಇಲ್ಲ ಅದು. ಇಲ್ಲಿ ಮನೆ ಸುತ್ತ ಒಂದು ರೌಂಡ್ ಓಡಾಡ್ತೈತೆ, ಓಡಾಡಿಬಿಟ್ಟು ಆಮೇಲೆ ಹೋಗ್ಬಿಡ್ತೈತೆ ಅಷ್ಟೇ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಊಟ ಹಾಕ್ತೀವಿ. ಅಂದರೆ ಯಾವುದಾದ್ರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋದು ಒಳ್ಳೇದಂತೆ. ಊರಿಂದ ಇನ್ನೊಂದು ನಾಯಿ ಬೇರೆ ಬರುತ್ತೆ, ಆ ನಾಯಿ ಬಂದಾಗಲೂ ಅಷ್ಟೇ ಊಟ ತೆಗೆದಿಟ್ಟಿರ್ತೀವಿ, ಅನ್ನ ಹಾಕ್ತೀವಿ. ಅದು ಏನಮ್ಮ, ಅದು ಬರೀ ಅನ್ನ ತಿನ್ನಲ್ಲ, ಅದಕ್ಕೆ ಸಾಂಬಾರು, ಹಾಲು, ಮೊಸರು, ಮಜ್ಜಿಗೆ ಏನಾದರೂ ಒಂದು ಕಲಸಿ ಹಾಕಬೇಕು. ಅದಕ್ಕೂ ತಿನ್ನೋದೇ ಇಲ್ಲ, ಹಂಗೆ ನೋಡ್ಬಿಟ್ಟು ವಾಪಸ್ ಹೋಗ್ಬಿಡ್ತೀವಿ. ಅದಕ್ಕೂ ಕಲಸಿ ಹಾಕ್ತೀವಿ. ಬೆಳಗ್ಗೆ ಸಂಜೆ ಈ ಬೆಕ್ಕು, ಆ ನಾಯಿ, ಇಷ್ಟು. ನಾವು ಒಂದು ಬೆಕ್ಕು ಒಂದು ನಾಯಿ ಸಾಕಬೇಕು. ಮತ್ತೆ ಶುರು ಮಾಡೋಣ. ಅಂಗಳದೆಲ್ಲ ಟೈಮ್ ಆಗುತ್ತೆ, ಬಿಸಿಲಾಗ್ಬಿಡುತ್ತೆ. ಆಮೇಲೆ ನಮ್ಮ ಶ್ರೀಮತಿ ಅವರು ಹೇಳಿದ್ರಲ್ಲ ಬಡವರ ಬಿರಿಯಾನಿ ಅಂತ, ಅಷ್ಟು ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಇವ್ರು ಮಾಡ್ತಿರೋದು ಚಿತ್ರಾನ್ನನೇ ಅಂತ. ಆ ಚಿತ್ರಾನ್ನದಲ್ಲಿ ನಾನಾ ಥರ ಚಿತ್ರಾನ್ನ ಅವೆ ಅಲ್ವೇನಮ್ಮ? ನಾವು ಮಾಡ್ತಿರೋ ಚಿತ್ರಾನ್ನ ಬಂದುಬಿಟ್ಟು ಏನದು ಹೆಸರು ಹೇಳೋ, ಗೊತ್ತಾಗಲ್ಲ ನಮಗೆ. ಗೊತ್ತಿಲ್ವಾ? ನನಗೆ ಗೊತ್ತು, ಬೇರೆ ಕೆಲವ್ರಿಗೆ ಗೊತ್ತಾಗಲ್ಲ. ಹೇರಳೆಕಾಯಿ ಅಂತ ಇದು ನೋಡ್ರಿ, ಎಳ್ಳಿಕಾಯಿ ಅಂತೀವಿ. ಹೇರಳೆಕಾಯಿ, ಎಳ್ಳಿಕಾಯಿನೇ ಆಡು ಭಾಷೆಯಲ್ಲಿ ಎಳ್ಳಿಕಾಯಿ, ಇದ್ರ ಭಾಷೆಯಲ್ಲಿ ಹೇರಳೆಕಾಯಿ ಅಂತಾನೆ. ಕೆಲವರು ಇದನ್ನ ತಗೋಲ್ಲ ಹಿಡ್ಬಿಡು, ಕೆಲವರು ಇದನ್ನ ಕಂಚಿಕಾಯಿ ಅಂತ ಅಂತಾರೆ. ನಾನೆಲ್ಲರೂ ಕಂಚಿಕಾಯಿ ಅಂತಾರೆ ಕೆಲವೊಂದು ಭಾಗದಲ್ಲಿ. ಇವಾಗ ಏನದು ಕಂಚಿಕಾಯಿ ಹೆಸರು ಕೇಳಿದೀನಿ, ಆದ್ರೆ ಇದನ್ನೇ ಕಂಚಿಕಾಯಿ ಅಂತಾರೆ ಕೆಲವರು. ಈಗ ಬಿಕ್ಕೆ ಹಣ್ಣನ್ನ ನಾವು ಬಿಕ್ಕೆ ಅಂತಾರೆ, ಸೀಬೆಕಾಯಿ. ಆ ಸೀಬೆಕಾಯಿ ಅದ್ರ ಹೆಸರು, ನಾವು ಬಿಕ್ಕೆಕಾಯಿ ಅಂತೀವಿ. ಬೇರೆ ಕಡೆ ಪೇರ್ಲೆ ಅಂತಾರೆ, ಪೇರ್ಲೆ ಹಣ್ಣು ಅಂತಾರೆ. ನಾವು ಅದು ಸೀಬೆ ಹಣ್ಣು, ಆದರೆ ನಾವು ಹಳ್ಳಿ ಕಡೆ ನಮ್ಮೂರ ಕಡೆ ಬಿಕ್ಕೆ ಹಣ್ಣು ಅಂತೀವಿ. ಬೇರೆ ಕಡೆ ಅದೇ ಥರ ಅದನ್ನು ಪೇರ್ಲೆ ಹಣ್ಣು ಅಂತಾರೆ. ಹಂಗೆ ಕೆಲವೊಂದು ಕಡೆ ಕೆಲವೊಂದು ಭಾಷೆ ಇರುತ್ತೆ ಅಷ್ಟೇ. ನಮ್ಮ ಶ್ರೀಮತಿಯವರು ಒಲೆ ಹಚ್ತಾವ್ರೆ. ಅವ್ರು ಒಲೆ ಹಚ್ಚೋ ಅಷ್ಟರಲ್ಲಿ ಏನೇನು ಪದಾರ್ಥ ತಗೊಂಡವ್ರೆ ಚಿತ್ರಾನ್ನಕ್ಕೆ ಅಂತ ತೋರಿಸ್ತೀನಿ ನೋಡಿ. ಚಿತ್ರಾನ್ನಕ್ಕೆ ಮುಖ್ಯವಾಗಿ ಬೇಕಿರೋದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅಡುಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ತರಕಾರಿ ಬಂದುಬಿಟ್ಟು, ತರಕಾರಿ ಜಾಸ್ತಿ ಏನು ಬೇಕಿಲ್ಲ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ. ಇದು ಬಂದುಬಿಟ್ಟು ಮಾಮೂಲಿ ಎರಳೆಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಎಳ್ಳಿಕಾಯಿ, ಇಲ್ಲಾಂದರೆ ನಿಂಬೆಹಣ್ಣು ಚಿತ್ರಾನ್ನ ಮಾಡೋರು ನಿಂಬೆಹಣ್ಣು, ಬೇರೆ ಹುಣಸೆಹಣ್ಣು ಮಾಡೋರು ಹುಣಸೆಹಣ್ಣು, ಹುಣಸೆಕಾಯಿ ಆ ಥರ ತೊಗೋಬೋದು. ನಾವು ಎರಳಿಕಾಯಿ ಚಿತ್ರಾನ್ನ ಮಾಡ್ತಿರೋದಕ್ಕೆ ಎರಳಿಕಾಯಿ ತೊಗೊಂಡಿದ್ದೀವಿ. ಆಮೇಲೆ ಇಲ್ಲಿ ಜೀರಿಗೆ, ಮೆಂತ್ಯ, ಸಾಸಿವೆ ಇಷ್ಟನ್ನು ತಗೊಂಡಿದ್ದೀವಿ. ಬಿಸಿ ಆಯಿತಾ? ಇನ್ನು ಈಗ ಸುಡ್ತಾಯ್ತು.
ಹತ್ಕೊಂಡೆ ಜಾಸ್ತಿ ಸೀದೋಗ್ತವೆ. 3 ತಗೊಂಡು ಹಾಕೋಬಿಡಿ ನಿಂದಲೇ. ಸಾಸಿವೆ, ಜೀರಿಗೆ, ಮೆಂತ್ಯ ಇವು 3 ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಹುರ್ಕೋಬೇಕು ಅಂತ ಹೇಳಮ್ಮ. ಇದಕ್ಕಿನ್ನೂ ಒಂದೇನೋ ಹೇಳ್ದಲ್ಲ, ಏನು ಹೇಳ ಅವಾಗಲೇ? ಮೆಣಸು ಇದ್ರೆ ಕಾಳು ಮೆಣಸು. ಕಾಳು ಮೆಣಸು ಇಲ್ಲ, ನಮ್ಮ ಮನೇಲಿ ಖಾಲಿ ಆಗಿತ್ತು. ಅದಕ್ಕೆ ನಾನು ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಕಾಳು ಮೆಣಸು ಹಾಕಿದ್ರೆ ಸ್ವಲ್ಪ ಮೆಣಸಿನ್ಕಾಯಿನ ಕಡಿಮೆ ಹಾಕೋಬೇಕು. ಖಾರ ಆಗ್ತೈತದು. ಗಮ್ಮತ್ತಾಯ್ತಾ ಜೀರಿಗೆ? ಮತ್ತೆ ಜೀರಿಗೆ ಒಂಥರ ಜೀರಿಗೆ ಉರಿತಾ ಇದ್ರೆ ಸಾಕು. ನಾವು ಮುಂಚೆ ಎಲ್ಲ ಮಾಮೂಲಿ ಚಿತ್ರಾನ್ನ ಮಾಡ್ತಿದ್ದಿದ್ದು. ಮಾಮೂಲಿ ಅಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮಾಡ್ತಾರಲ್ಲ ಆ ಥರ. ಅದು ಒಂದು 5 ನಿಮಿಷ ತಣ್ಣಗಾಗಲಿ. ಯಾವುದು ಅದು? ಈಗ ಎಣ್ಣೆ ಹಾಕ್ತೀನಿ. ಅದೇ ಇದಕ್ಕೆ ಎಣ್ಣೆ ಹಾಕದಾ? ಅದೇ ಮಾಡ್ಲಿಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ಳೋದು. ಸ್ವಲ್ಪ ಎಣ್ಣೆಕಾಯಿ ಅದು ತಣ್ಣಗಾಗಬೇಕು. ಏನಕ್ಕೆ ಕುಟ್ಟಬೇಕು, ಪುಡಿ ಮಾಡಬೇಕು ಇದನ್ನು. ಕುಟ್ಟು ಪುಡಿ ಮಾಡೋದಕ್ಕೆ. ಇನ್ನೊಂದು ಸ್ವಲ್ಪ ದಪ್ಪ ಸೌದೆ ಹಾಕ್ತೀನಿ. ಸಾಕು, ಜಾಸ್ತಿ ಉರಿ ಆಗ್ತದೆ, ಸಾಕು. ಸಣ್ಣವೆಲ್ಲ ಹುರಿದೋದು ನೋಡು, ಸಣ್ಣದೆಲ್ಲ ಹುರಿದೋಗ್ತಾ ಇದ್ದಾವಲ್ಲಿ. ಪುಳ್ಳೆ ಸೌದೆ. ಕರೆಕ್ಟ್, ಮತ್ತೆ ಹೋಗಿದ್ದೀನಿ ಪುಳ್ಳೆ ಸೌದೆ ಅಂತ. ಅದನ್ನು ಪುಳ್ಳೆ ಸೌದೆ ಅಂತೀವಿ ನಮ್ಮ ಕಡೆ. ಕಾದೈತಾ ಎಣ್ಣೆ? 1 ನಿಮಿಷ ಕಾಯಿ. ಕಣ್ಣಾಗೆಲ್ಲ ನೀರೇ ಬಂದ್ಬಿಡ್ತು. ಅದು ತನ್ವೈತೆ ಸೌದೆ ಹಾಕ ಇವತ್ತು. ಬಿಸಿಲಿಗೆ ಹಾಕ್ಬೇಕಿತ್ತು ಮಧ್ಯಾಹ್ನ ಒಂಚೂರು. ಅವೆಲ್ಲ ಬೂದಿ ಬಿದ್ದೇ ಬೀಳ್ತೈತೆ, ಏನಾಗಲ್ಲ. ಅಡುಗೆ ಮಾಡ್ಬೇಕಾರೆ ಒಲೆ ಬೂದಿ ಒಳ್ಳೇದು. ಮುಂಚೆ ಎಲ್ಲ ಗೊತ್ತಾ, ಬೂದಿಲೇ ಅಲ್ವಾ ಪಾತ್ರೆ ತೊಳೆತಿದ್ದು. ಜನ ಸಬೀನಾ ಅವೆಲ್ಲ ಬರೋದಕ್ಕೆ ಮುಂಚೆ. ಆದರೂ ಬೂದಿಲಿ ತೊಳೆದ್ರೆ ಚೆನ್ನಾಗಿರ್ತೈತೆ. ಹೆಂಗೂ ಸೌದೆ ಒಲೆ ಉರಿಸ್ತೀವಿ, ಬೂದಿ ಸಿಗ್ತೈತೆ, ಹೌದು ತಾನೆ? ಈಚೆ ಗೊತ್ತಾಯ್ತು. ಇವಾಗ ಹತ್ಕಂತ ನೋಡ್ಬಾಲೆ ಎಣೆಗೂ ಸೆಣಗೂ ಇವಾಗ ಆಗೋಯ್ತು ಇವತ್ತು. ಒಲೆ ಹಚ್ಚುವಾಗ ಕದೈತೆ ಎಲ್ಲ ಫ್ರೈ ಆಗೋ. ಕಡಲೆ ಬೀಜ ಗರಿ ಅಂತವಿಲ್ಲ ಅಂದರೆ ಮೆತ್ತಾಗ್ಬಿಡ್ತಾವೆ ಹಂಗೆ ಈರುಳ್ಳಿ ಹಾಕ್ಬಿಟ್ರೆ. ಅದಕ್ಕೆ ಅದು ಸ್ವಲ್ಪ ಫ್ರೈ ಮಾಡಿ ತೆಗೆದಿಕ್ಕೊಳ್ಳೋದು. ಅದಕ್ಕೆ ಇಟ್ಬಿಡ್ತೀನಿ, ಸುಟ್ಟರೆ ಆಯ್ತು ಅಂತ. ಈಗ ಸಾಸಿವೆ, ನೀರಕ್ಕೆ ಹೋಗ್ಕೊಂಡಲ್ಲ, ಅದಕ್ಕೆ ಬೇಡದು ನೀರಿಗೆ ಅಂಶ ಐತೆ. ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ. ಹೌದು, ಒಣಮೆಣ್ಸಿಕಾಯಿ ಏನಕ್ಕೆ ಹಾಕ್ತೇವೆ? ಹಸಿಮೆಣ್ಸಿಕಾಯಿ ತಾನೇ ಹಾಕೋದು? ಸುಮ್ಮನೆ ಹಾಕಿದ್ದು ಒಗ್ಗರಣೆಗೆ. ಬೇಕು ಅಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಈರುಳ್ಳಿ ಎಲ್ಲದಕ್ಕೂ ಬೇಕಲ್ವ ಈರುಳ್ಳಿ? ಎಲ್ಲ ಸಾಂಬಾರು ಏನೇ ಮಾಡಿದ್ರು ಒಂಚೂರು ಒಗ್ಗರಣೆಗಾದರೂ ಹಾಕಿ ಹಾಕ್ತಾರೆ. ಮನೇಲಿ ಮುಂಚೆ ಎಲ್ಲ ಯಾರು ಏನು ತರಕಾರಿ ಕೊಂಡ್ಕೊತಾ ಇರಲಿಲ್ಲ, ಮನೆ ಹತ್ರನೇ ಹಾಕ್ಕೊಳ್ಳೋರು. ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಈ ಥರ ಏನಾದರೂ ಹಾಕ್ಕೊಳ್ಳೋರು. ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಹಾಕಿ ಮಸ್ಕಾಯಿ ಮಾಡೋರು, ಬಜ್ಜಿ ಮಾಡೋರು, ಬೇಳೆ ಸಾರು ಮಾಡೋರು. ಯಾರು ತರಕಾರಿ ಎಲ್ಲ ಅವಾಗೆಲ್ಲ ಜಾಸ್ತಿ ಕೊಂಡ್ಕೊತಾ ಇದ್ರು. ಇತ್ತೀಚೆಗೆ ತರಕಾರಿ ಜಾಸ್ತಿ ಕೊಂಡ್ಕೊಳ್ಳೋದೆಲ್ಲ. ಆದರೆ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಎರಡೇ ತಗೋತಿದ್ದಿದ್ದು ಜನ ಜಾಸ್ತಿ. ಈರುಳ್ಳಿ ಬೆಳ್ಳುಳ್ಳಿ ಎರಡೇ. ಒಂಚೂರು ಉಪ್ಪು ಹಾಕ್ತೀನಿ, ಯಾಕೆ ಅಂದರೆ ಬೇಗ ಬೇಯ್ತೈತೆ ಅಂತ. ಹೌದಾ? ಅಯ್ಯೋ ಕುಟ್ಟದ ಇದನ್ನ? ನಾನೇ ಕೊಡ್ತೇನೆ ಬಿಡು. ಇಲ್ಲ ನಮ್ಮ ಮನೆಯವ್ರದ್ದು ತುಂಬ ಧಾರಾಳ ಮನಸ್ಸು. ಹೆಂಡ್ತಿಗೆ ಏನಾದರೂ ಒಂಚೂರು ಹೆಲ್ಪ್ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅಲ್ವಾ? ಏನಿಲ್ಲ, ಚಿಕ್ಕ ಪುಟ್ಟ ಹೆಲ್ಪ್ ಅಷ್ಟೇ. ಹಳ್ಳಿಲೂ ಸೇವೆ. ಸರಿ ಕೊಟ್ಟು ಹಾಕ್ಲಾ? ಬಿತ್ತಾ ಇಲ್ಲ?
ನುಣ್ಣಗಾಗಿ ಬೇಡ ಸುಮ್ಮನೆ ಹಿಂಗೆ ಅನ್ನು ಅದೇ ಹಿಂಗೆ ಅರಿಯೋದ ಹಿಂಗೆ ಅಷ್ಟೇ ಅರಿಯೋದು ಕುಟ್ಟಬೇಕು ಅಂತ ಏನಿಲ್ಲ. ನೋಡ್ರಿ ಇದೆಲ್ಲ ನುಣ್ಣಗಾಗೈತೆ. ಎಷ್ಟು ನುಣ್ಣಗಾಗೈತೆ ಅಂದರೆ ಇದೆಲ್ಲ ಒಂದು ಪೌಲಕ್ಕೆ ತೆಗೆದಿಕ್ಬಿಡೋಣ. ಹಾಕೋದಕ್ಕೆ ಚೆನ್ನಾಗಿರ್ತೈತೆ ಅವಾಗ. ಉಪ್ಪು ಹಾಕ್ತೀನಿ ನಾನು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಹೌದಾ? ಆವಾಗಲೇ ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಹಾಕೋದು. ಕಲ್ಲುಪ್ಪು ತಂದಿಲ್ಲಕ್ಕೆ? ಕಲ್ಲುಪ್ಪು ಬೇಗ ಕರಗಲ್ಲ ಅಂತ. ಚಿತ್ರಾನ್ನಕ್ಕೆ ಪುಡಿ ಉಪ್ಪ. ತುಂಬ ಬೇಗ ಆಗೋದು ತಿಂಡಿ ಚಿತ್ರಾನ್ನ. ಅರ್ಧ ಹಾಗೆ ಹೋಯ್ತು ಚಿತ್ರಾನ್ನ. ಅರ್ಧ ಏನು ಆದಂಗೆ ಇಲ್ಲ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ತೀನಿ. ಆಮೇಲೆ ಅರಿಶಿನ ಹಾಕ್ತೀನಿ. ಮುಖ್ಯವಾಗಿ ಬೇಕಿರೋದೇ ಇದೆ ನೋಡ್ರಿ ಚಿತ್ರಾನ್ನಕ್ಕೆ. ಪುಡಿ ಮಾಡಿ ಇಟ್ಟಿದ್ದೀನಲ್ವಾ ಅದು. ಇದು ಸಾಸಿವೆ, ಜೀರಿಗೆ, ಮೆಂತ್ಯ ಇದ್ರೆ ಮೆಣಸು ಹಾಕೋಬಹುದು. ನಾನು ಹಾಕಿಲ್ಲ. ಅವಾಗಲೇ ಹೇಳಿದ್ನಲ್ಲ. ಮತ್ತೆ ನಾವು ಮಾಮೂಲಿ ಚಿತ್ರಾನ್ನ ಮಾಡ್ತಿದ್ವಿ ಮುಂಚೆ. ಏನದು ಈರುಳ್ಳಿ, ಕೊತ್ತಂಬರಿ, ಮಾಮೂಲಿ ಈರುಳ್ಳಿ. ಇವಾಗ ಏನು ನಾವು ಪುಡಿ ಮಾಡಿದೀವೋ ಅದನ್ನ ಬಿಟ್ಟು ಮಾಮೂಲಿ ಚಿತ್ರಾನ್ನ ಮಾಡ್ತಾ ಇದ್ವಿ. ಹಾಕ್ತಾ ಇದ್ವಿ. ಆದರೆ ನಮ್ಮ ವ್ಯೂವರ್ಸ್ ಯಾರೋ ನಮ್ಮ ಚಿತ್ರಾನ್ನ ಮಾಡಿದ್ದೆ ಯಾವುದೋ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿದ್ರಿ, ಈ ಥರ ಮಾಡಿರಿ ಚೆನ್ನಾಗಿರುತ್ತೆ ಅಂತ. ನಾವು ಮನೇಲಿ ಆ ಥರ ಟ್ರೈ ಮಾಡಿದ್ವಿ. ಇಷ್ಟ ಆಯಿತು ನಮಗೂ ಎಲ್ರಿಗೂ. ಅದಕ್ಕೆ ಈ ಥರ ಮಾಡಿದ್ವಿ. ಯಾರು ನೆನಪಿಲ್ಲ ಕಮೆಂಟ್ ಮಾಡಿದ್ದು, ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅರಿಶಿನ ಹಾಕಿದ್ರೇ ಚಿತ್ರಾನ್ನಕ್ಕೆ ಬಂದ್ಬಿಡ್ತಾರೆ ನೋಡಿ, ಕಲರ್ ಬಣ್ಣ ಬೆಳೆದು ಬಿಡ್ತಾರೆ. ನೋಡು ಪುಡಿ ಹಾಕಿರೋದು ಘಮ ಘಮ ಅಂತ ಐತೆ ನೋಡಿ. ಈಗ ಎಳ್ಳೆಕಾಯಿ ಹಚ್ಕೋಬೇಕು ಅದನ್ನ. ಎಲ್ಲರೂ ಬೀಜ ತೆಗಿಬೇಕಲ್ಪ. ಎಳ್ಳಿಕಾಯಿಗೆ ಬೀಜ ಜಾಸ್ತಿ ಇರ್ತವೆ ಅನ್ಸುತ್ತಲ್ಲ. ನಿಂಬೆಹಣ್ಣಾಗ ಎಷ್ಟಿರಲ್ಲ, ಎಳ್ಳಿಕಾಯಿಗೆ ಜಾಸ್ತಿ ಇದು. ನೋಡು ಒಳಗೆಲ್ಲ ಇರ್ತವೆ ಬೀಜ. ನೋಡ್ರಿ ಅರ್ಧ ಓಡಲ್ಲಿ ಎಷ್ಟು ಬೀಜ, ಎಷ್ಟೊಂದು ಎಳ್ಳಿಕಾಯಲ್ಲಿ ಜಾಸ್ತಿ ಇವು ಬೀಜ ಎಲ್ಲ. ನಿಂಬೆಹಣ್ಣಲ್ಲೇ ಚೆಂದ. ಆದರೆ ಎಳ್ಳಿಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಪಿತ್ತಕ್ಕೆ ಒಳ್ಳೆಯದು. ಇದಿಳಿಸ್ತೀನಿ ಗೊಜ್ಜು ಆಗೈತೆ. ಹೌದಾ? ಇದು ಎಳ್ಳಿಕಾಯಿ ಹಿಂಡಿಬಿಟ್ಟು ಮಿಕ್ಸ್ ಮಾಡಿ ಅಂತ ಒಂಚೂರು ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡಬಾರ್ದು. ಅಯ್ಯಪ್ಪ, ಅವಾಗಲೇ ಫ್ರೈ ಮಾಡ್ಕೊಂಡು ತೆಗೆದಿರ್ತಲ್ಲ ಕಡಲೆ ಬೀಜ. ಸುಡ್ತೈತಾ? ನೀವು ಒಲೆನಲ್ಲಿ ಇವಾಗ ಇಳಿಸಿದ್ಯಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿರೋ ಚಿತ್ರಾನ್ನ ರೆಡಿ. ಅಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಸಖತ್ತಾಗಿರೋ ಚಿತ್ರಾನ್ನ ರೆಡಿ ಆಗಲ್ಲ, ಗೊಜ್ಜು ರೆಡಿ ಆಗ್ತೈತೆ. ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಅನ್ನ ಮಿಕ್ಸ್ ಮಾಡಿದ್ರೆ, ಅನ್ನ ಬೆರೆಸಿದ್ರೆ ಮಾತ್ರನೇ ಚಿತ್ರಾನ್ನ. ಮಿಕ್ಸ್ ಮಾಡಿದ್ರೆ ಬೇಡ, ಬೆರೆಸಿದ್ರೆ, ಅನ್ನ ಬೆರೆಸಿದ್ರೆ ಮಾತ್ರನೇ ಚಿತ್ರಾನ್ನ ರೆಡಿ ಆಗೋದು. ಚಿತ್ರಾನ್ನ ಸಿದ್ಧ ಆಗೋದು. ಈಗ ಗೊಜ್ಜು ರೆಡಿ ಆಗೈತೆ, ಈಗ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ. ಗೊಜ್ಜು ಸಿದ್ಧ ಆಗಿದೆ, ಈಗ ಚಿತ್ರಾನ್ನ ಸಿದ್ಧ ಮಾಡ್ಕೊಳ್ಳೋಣ. ರೆಡಿ ಆಗಿದ್ದೇನು ಕನ್ನಡನೇ ತಾನೆ? ರೆಡಿ ಇಂಗ್ಲೀಷ್ ಅಲ್ವಾ ತಡ್ಡಿ, ಎಂತೆಂತ ದಡ್ಡಿರ್ತಾರೆ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಮ್ಮ ದೇಶ ಬಿಟ್ಟು. ಅವ್ರಿಗೆ ಅವರೇ ಚಪ್ಪಾಳೆ ಹೊಡ್ಕೊತಾರೆ. ನಮ್ಗೆ ಯಾರು ಚಪ್ಪಾಳೆ ಹೊಡಿಯಲ್ವಲ್ಲ, ಅದಕ್ಕೆ. ಏಕೆಂದರೆ ನಾವು ಚಪ್ಪಾಳೆ ಹೊಡಿಯೋ ಥರ ಏನು ಹೇಳಲ್ವಲ್ಲ. ಸರಿ, ಗೊಜ್ಜು ರೆಡಿ ಆಗೈತೆ ಅಲ್ಲ, ಗೊಜ್ಜು ಸಿದ್ಧ ಆಗಿದೆ. ರೆಡಿ ಅನ್ನೋದು ಕನ್ನಡನೇ ತಾನೆ ನಿನ್ನ ಪ್ರಕಾರ? ಇರಲಿ. ಈಗ ಚಿತ್ರಾನ್ನ ಸಿದ್ಧ ಮಾಡ್ಕೊಳ್ಳೋಣ. ಫಿಗರ್ ರೈಸ್. ಇದೇನೋ ಸರಿಯಾಗಿ ಮಿಕ್ಸ್ ಮಾಡಕ್ಕೆ ಬರ್ತಿಲ್ಲ, ನಮ್ಮ ಸ್ಟೈಲ್ ತೆಗೆಮ ಕೈನೇ. ಅನ್ನ ಸ್ವಲ್ಪ ಬಿಸಿ ಐತೆ, ಅವಾಗಲೇ ತೆಗ್ದಿಕ್ಬೇಕಿತ್ತು, ತೆಗ್ದಿಕ್ಕಿಲ್ಲ. ಆದರೂ ಕೈ ತೊಳ್ಕೊಂಡು ನಮ್ಮ ಸ್ಟೈಲು, ನಮ್ಮ ಶ್ರೀಮತಿಯವ್ರ ಸ್ಟೈಲಲ್ಲಿ ಕಲಿಸ್ತಾರೆ ನೋಡ್ರಿ. ಇದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲ್ಲ ನೋಡ್ರಿ, ಎಲ್ಲ ಕೆಳಗೆಲ್ಲ ಹಂಗೆ ಐತೆ. ಆಮೇಲೆ ಇನ್ನೊಂದು ಇದು ಗೊತ್ತಾ, ಏನು ಚಿತ್ರಾನ್ನಕ್ಕೆ ಎಷ್ಟು ಹೆಸರೈತೆ ಅಂತ ಗೊತ್ತಾ? ಗೊತ್ತು. ಏನು? ಚಿತ್ರಾನ್ನ, ಫಿಗರ್ ರೈಸ್, ಲೆಮನ್ ರೈಸ್, ಆಮೇಲೆ ಹುಣಸೆಹಣ್ಣಿನ ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ. ಅದು ಲೆಮನ್ ರೈಸ್ನೇ ನಿಂಬೆಹಣ್ಣಿನ ಚಿತ್ರಾನ್ನ. ಆಮೇಲೆ ಇನ್ನೇನು ಹೇಳ್ತಾರೆ, ಹಲವಾರು ಚಿತ್ರಾನ್ನ ಒಂಥರ ಅಲ್ಲ, ತುಂಬಾ ಥರ ಚಿತ್ರಾನ್ನ. ಹುಣಸೆ ಹಣ್ಣಲ್ಲಿ ಚಿತ್ರಾನ್ನ ಮಾಡ್ತಾರೆ, ಹುಣಸೆ ಕಾಯಲ್ಲಿ ಚಿತ್ರಾನ್ನ. ಗೊತ್ತಾ, ಏನು ಈರುಳ್ಳಿ ಏನು ಹಾಕದೇ ಬೇಡ, ಹಂಗೂ ಚಿತ್ರಾನ್ನ ಮಾಡ್ತೀವಿ. ಬರೀ ಸಾಸಿವೆ, ಕರಿಬೇವು, ಒಗ್ಗರಣೆ ಹಾಕ್ಬಿಟ್ಟು ಚಿತ್ರಾನ್ನ ಚೆನ್ನಾಗಿರುತ್ತೆ. ಆದ್ರೆ ನಿಜ ಚೆನ್ನಾಗಿರುತ್ತೆ.
ನಾನು ಮಾಡಿದ್ದೀನಿ, ಯಾಕಂದರೆ ನಾನು ಮಾಡಿರೋದು ಕೇಳ್ತಾ ಇದ್ದೀನಿ. ಸಾಕಾಗಿ ನಂಚೂರು ಗೊಜ್ಜು ಹಾಕ್ಲಲ್ವಾ? ಇಲ್ಲ, ಅದು ಕಲ್ಸು ತಳ ಎಲ್ಲ ತಳದಾಗ ನೋಡು ಉಂಡೆ ಉಂಡೆ ಥರ ಆಯ್ತು ಅದನ್ನು. ನೋಡಿ ಹಿಂಗೆ ಎತ್ತಿಂಗಂದರೆ ಹೊಗೆ ಬತ್ತಾಯ್ತು. ಬಿಸಿಲು ಬತ್ತಾಯ್ತೆ, ಚಿತ್ರಾನ್ನ ಕಲರ್ ಇನ್ನೂ ಜಾಸ್ತಿ ಆಗ್ತೈತೆ ಬಿಸಿಲು ಬಂದರೆ. ರೆಡಿ ಚಿತ್ರಾನ್ನ ಅಲ್ಲ ಏನು ರೆಡಿನೂ ಕನ್ನಡನೇ ಅಲ್ವಾ? ಇರಲಿ ನಿನ್ನ ಪ್ರಕಾರ. ಸಿದ್ಧವಾಗಿದೆ. ಅಂಗಳದಲ್ಲಿ ಹೆರಳಿಕಾಯಿ ಚಿತ್ರಾನ್ನ ಸಿದ್ಧವಾಗಿದೆ. ಅಲ್ಲಿ ಪ್ಲೇಟ್ ಇಟ್ಕೊಂಡು ಹಂಗೆ ಕೈಯಲ್ಲಿ ಅಕ್ಕ ಎಲ್ಲ. ನಮ್ಮ ಅಂಗಳದಲ್ಲಿ ಸಿದ್ಧವಾದಂಥ ಆರೋಗ್ಯಕರ ಮತ್ತು ರುಚಿಕರ ಹೆರಳಿಕಾಯಿ ಚಿತ್ರಾನ್ನ. ಒಂದ್ಸಲ ರುಚಿ ನೋಡಿಬಿಡೋಣ. ಬಿಸಿಲು ಬಂತು. ಹೌದಾ? ಏನು ಮಾಡೋಕ್ಕಲ್ಲ, ಬಿಸಿಲು ಬಂದೇ ಬಂದುಬಿಡುತ್ತೆ ಕೆಲವೊಂದು ಸಲ. ಇರಲಿ. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಸೂಪರ್ ಆಯಿತು. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಅದರಲ್ಲೂ ಈ ಕಡಲೆಬೀಜ ಕಡಲೆಬೇಳೆ ಅವೆಲ್ಲ ನನಗೆ ಒಂದು ತುತ್ತು ಸಿಗ್ತಾ ಇರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ ಥರ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಮತ್ತು ಇದು ಕಡಲೆಬೀಜ ಮುಂಚೆನೇ ಫ್ರೈ ಮಾಡ್ಕೊಂಡು ಅದು ಗರಿ ಗರಿ ಆಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿದ್ರೆ ಚೆನ್ನಾಗಿರುತ್ತೆ. ಅದೇನೋ ಇಂಗು ತೆಂಗು ಇದ್ರೇನೋ ಏನೋ ಮಂಗನೂ ಅಡುಗೆ ಮಾಡುತ್ತಂತೆ. ಆದರೆ ಬರೀ ಇಂಗು ತೆಂಗಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಒಂದಿಸಿ ಕರೆಕ್ಟಾಗಿ ಒಂದು ಸಮಕ್ಕೆ ಹಾಕಿದ್ರೇ ಅದು ರುಚಿ ಇರೋದು. ರುಚಿ ಇರೋದು. ಇದು ರುಚಿಯಾಗಿದೆ. ಮತ್ತು ಏನಾದರೂ ಹೇಳ್ತೀನಿ? ಏನಿಲ್ಲ. ಮತ್ತು ಅಂಗಳದಲ್ಲಿ ಅಡುಗೆ ಬೇರೆ ಇನ್ನೊಂದು ಸಪ್ರೇಟಾಗಿ ಚಾನಲ್ಲು ಪೇಜು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ವಲ್ಲ, ಮಾಡಬೇಕು ಅಂತ. ಸದ್ಯಕ್ಕೀಗ ಆಷಾಢ ಬರ್ತಿದ್ದಲ್ಲ, ಆಷಾಢ ಕಳೆದು ಶ್ರಾವಣ ಬಂದಮೇಲೆ ಟಾಪ್ ಬರ್ತೀವಿ. ಅಲ್ಲ, ಹೊಸ ಚಾನಲ್ ಮಾಡ್ತೀವಿ ಅಂಗಳದಲ್ಲಿ ಅಡುಗೆದು. ಟಾಪಾಗಿ ತರೋದು ನೀವು, ನಮ್ಮನ್ನ ನೀವು ಟಾಪಿಗೆ ತಗೊಂಡೋಗ್ಬೇಕು. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.